OBC ಒಕ್ಕೂಟದ ನಾಯಕರಿದ್ದಾರೆ. ಸರ್, ಮರು ಸಮೀಕ್ಷೆ ನೀವೆಲ್ಲ ಒಂದು ಕಡೆ ಬಹುಶಃ ನಿಮ್ಮನ್ನೆಲ್ಲ ಹಗಲು ಕಂಡ ಬಾವಿಗೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಿಸ್ಬಿಟ್ರ ನಿಮ್ಮ ನಾಯಕರು, ನಿಮ್ಮ ಮುಖ್ಯಮಂತ್ರಿಗಳು. ಯಾಕಂತೇಳಿದ್ರೆ ಜಾತಿ ಸಮೀಕ್ಷೆ ವರದಿ ಇವತ್ತು ಬಹಿರಂಗಪಡಿಸ್ತಾರೆ, ನಾಳೆ ಬಹಿರಂಗಪಡಿಸ್ತಾರೆ ಅಂತೇಳಿ ಪ್ರತಿ ಬಾರಿ ಕೂಡ ಎಲ್ಲೊಂದು ಕಡೆ ಕುರ್ಚಿಗೆ ಕಂಟಕ ಆದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ರು. ಇದನ್ನು ನೀವು ಒಪ್ತೀರಾ ಈಗ? ಖಂಡಿತ ಇದನ್ನು ನಾವು ಒಪ್ಪಲ್ಲ. ಕಾಂತರಾಜ್ ಆಯೋಗದ ಒಂದು ಸಮೀಕ್ಷೆ ಯಾವ ರೀತಿ ಇತ್ತು ಅಂದರೆ ಅದು ಸೈಂಟಿಫಿಕ್ ಆಗಿತ್ತದು. ಅದು ಪ್ರತಿಯೊಬ್ಬರು ಒಪ್ಪಬೇಕಾದಂಥ ವಿಚಾರನೆ. ಯಾಕೆ ಅಂತ ಅಂದರೆ ಅಲ್ಲಿಯೂ ಕೂಡ 1,60,000 ಜನ ಟೀಚರ್ಸು ಕೆಲಸ ಮಾಡಿದ್ದಾರೆ. ಅವರು ದೇ ಬಿಲಾಂಗ್ ಟು ಡಿಫ್ರೆಂಟ್ ಕ್ಯಾಟಗರೀಸ್. ಲಿಂಗಾಯತರು ಇದ್ದಾರೆ, ಗೌಡರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಅವರೆಲ್ಲ ಸೇರಿ ಮಾಡಿರೋದು. ಅವ್ರಿಗೆಲ್ಲ ನಾವು ಟ್ರೈನಿಂಗ್ ಯಾವ ರೀತಿ ಕೊಟ್ಟಿದ್ದೋ ಅಂತ ಅಂದರೆ ಅದನ್ನು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕೋಡ್ ನಂಬರ್ ಇತ್ತು. ನಮ್ಮ ಕರ್ನಾಟಕದಲ್ಲಿ 1,351 ಜಾತಿಗಳನ್ನ ಗುರುತಿಸಿ ಆ ಜಾತಿಗಳನ್ನೆಲ್ಲವನ್ನು ಕೂಡ ಸಮೀಕ್ಷೆಗೆ ಒಳಪಡಿಸಿದ್ದು ನಾವು. ಈ ಡಾಟಾ ಎಲ್ಲೂ ಹಾಳಾಗಿಲ್ಲ. ಅದು ನಾವು ಕಲೆಕ್ಟ್ ಮಾಡಿರೋದು. ನಾವು ಡಾಟಾ ಕಲೆಕ್ಟ್ ಮಾಡಿದ್ದು BELನವರು ಅದನ್ನು ಕ್ರೋಢೀಕರಣ ಮಾಡಿದರು. ಈಗಲೂ ಕೂಡ ಸೈಂಟಿಫಿಕ್ ಆಗಿದೆ, ಅದು ಹಾಗೇ ಇದೆ. ಅದ್ರ ಬಗ್ಗೆ ಆ ಡಾಟಾ ಎಲ್ಲೂ ಹೋಗಲ್ಲ. ಸರ್ಕಾರ ಏನೇ ಒಂದು ಯೋಜನೆ ಮಾಡೋದಾದರೂ ಕೂಡ ಬಡವರ ಪರವಾಗಿ ಆ ಒಂದು ಡಾಟಾ ತೊಗೊಂಡ್ರೆ ಯಾರ್ಯಾರಿಗೆ ಏನೇನಿದೆ, ಅವನು ಮನೆಗಳಿದ್ದಾವ ಇಲ್ವಾ, ಪಕ್ಕ ಮನೇಲಿದ್ದಾನ, ಗುಡಿಸ್ಲಲ್ಲಿದ್ದಾನ, ಅವನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾನೋ ಇಲ್ವೋ, ಅವನ ಎಜುಕೇಷನ್ ಏನು, ಅವನು SLCವರೆಗೆ ಓದಿದ್ದಾನ, PUCವರೆಗೆ ಓದಿದ್ದಾನ, ಡಿಗ್ರಿ ಮಾಡಿದ್ದಾನ, ಅವನು ಯಾವ ಏಜ್ನಲ್ಲಿ ಮ್ಯಾರೇಜ್ ಮಾಡಿದ್ದಾರೆ, ಪ್ರತಿಯೊಂದು 55 ಅಂಶಗಳನ್ನ ನಾವು ತೊಗೊಂಡು ಕೆಲಸ ಮಾಡಿ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾನೋ ಇಲ್ವೋ,